ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಯಾರಿಗಾದರೂ ಅಪಾಯಿಂಟ್ಮೆಂಟ್ ಬೇಕಾದವರು ನಮ್ಮ ಕಚೇರಿಯ ಸಂಖ್ಯೆಗೆ ಕರೆ ಮಾಡಿದ್ರು ಕೂಡ ಕರೆ ತೆಗಿತಾ ಇಲ್ಲ ಅಂತ ಅಂದ್ಕೊಳ್ಳೋರು ದಯವಿಟ್ಟು ಇವತ್ತಿಂದ ಒಂದು ವಾಟ್ಸಪ್ ಮಾಡಿ ಅಪಾಯಿಂಟ್ಮೆಂಟ್ ಡೀಟೇಲ್ ಕಳಿಸಿ, ಅಥವಾ ಅಪಾಯಿಂಟ್ಮೆಂಟ್ ಅಂತೇಳಿ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿ. ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಬರುತ್ತೆ. ರಿಪ್ಲೈನ ಓದ್ಕೊಳ್ಳಿ, ಅದಾದ ನಂತರ ಅಪಾಯಿಂಟ್ಮೆಂಟ್ ಪಡಿಬೇಕಾ ಬೇಡ ಅನ್ನೋದನ್ನು ನೀವು ನಿರ್ಧಾರ ಮಾಡ್ಕೊಳ್ಳಿ, ಅದರಲ್ಲಿ ಏನೂ ಇರಲ್ಲ. ಸರಿ, ಮತ್ತೊಮ್ಮೆ ಮಗದೊಮ್ಮೆ ಕೋರ್ಟ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ಪರಿಹಾರವನ್ನು ತಂದಿದ್ದೀನಿ. ಯಾಕೆ ಇದು ಮತ್ತೊಮ್ಮೆ ಮಗದೊಮ್ಮೆ ಅಂದರೆ, ಇದಕ್ಕೆ ಸಂಬಂಧಪಟ್ಟ ಬಹಳಷ್ಟು ಪರಿಹಾರಗಳನ್ನ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಇವತ್ತು ಕೊಡ್ತಾ ಇರೋದು ಟೆಸ್ಟೆಡ್ ಅಂತ ತಿಳ್ಕೊಳ್ಳಿ. ತುಂಬ ಕಡೆಯಲ್ಲಿ ಟೆಸ್ಟ್ ಮಾಡಿ ಕನ್ಫರ್ಮ್ ಆಗಿರುವಂಥ ಒಂದು ಪರಿಹಾರವನ್ನು, ಕರೆಕ್ಟಾಗಿ ರಿಸಲ್ಟ್ ಬಂದಿರುವಂಥ ಪರಿಹಾರವನ್ನು ನಾವೇ ನಂಬೋಕ್ಕಾಗಲ್ಲ, ಆದರೂ ರಿಸಲ್ಟ್ ಬಂದಿರುವಂಥ ಪರಿಹಾರಗಳು, ತುಂಬ ಲಾಂಗಾಗಿ ಓಡ್ತಾ ಇರುವಂಥ ಕೇಸ್ಗಳು, ಪರಿಹಾರವನ್ನು ಸಿಕ್ಕಿರುವಂಥ ಪರಿಹಾರಗಳು ಈ ಒಂದು ಪ್ರಯೋಗದಿಂದ ಆಗಿದೆ. ಟ್ರೈ ಮಾಡಿ ನೋಡಿ. ಕೋರ್ಟ್ ಕೇಸ್ ಯಾರ ಹೆಸರಿನಲ್ಲಿ ನಡೀತಾ ಇದೆ ಅವರೇ ಈ ಪರಿಹಾರವನ್ನು ಮಾಡಬೇಕು. ಅವ್ರ ಬದಲಾಗಿ ಮಾಡ್ತೀನಿ, ಇದು ನಡೆಯಲ್ಲ, ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ರೈಟ್, ಏನು ಮಾಡಬೇಕು ಅಂದರೆ, ಶನಿವಾರಗಳಲ್ಲಿ ಸಂಜೆ ಕತ್ತಲಾದ ನಂತರ ಈ ಪರಿಹಾರವನ್ನು ಮಾಡಬೇಕು. ಸುಮಾರು ಕನಿಷ್ಠ ಪಕ್ಷ 13 ಜನರಿಗೆ ಸಾಕಾಗುವಷ್ಟು ಚಿತ್ರಾನ್ನವನ್ನು ತಯಾರು ಮಾಡಿ ತಗೊಂಡು ಹೋಗಿ ನಿಮ್ಮ ಮನೆ ಹತ್ತಿರದಲ್ಲಿರುವಂಥ ಕಾಲಭೈರವ ಅಥವಾ ಶಿವನ ಆಲಯ, ಶಿವನ ಗುಡಿ ಯಾವುದೇ ಇದ್ರೂ ಪರವಾಗಿಲ್ಲ, ಕಾಲಭೈರವ ಇರ್ತಾರ ನೋಡಿ, ಇಲ್ಲ ಅಂದರೆ ಶಿವನ ಆಲಯದಲ್ಲಿ ಕನಿಷ್ಠ ಪಕ್ಷ 13 ಜನರಿಗೆ ನೀವು ಊಟದ ವ್ಯವಸ್ಥೆಯನ್ನು ಮಾಡಿ. ಈ ಚಿತ್ರಾನ್ನವನ್ನು ದಾನ ಮಾಡುವಂಥದ್ದು ಅಥವಾ ಭೋಜನವನ್ನು ಕೊಡಿಸುವಂಥದ್ದನ್ನು ನೀವು ಮಾಡಬೇಕಾಗತ್ತೆ. ಕನಿಷ್ಠ 13, ನೀವು ಗರಿಷ್ಠ ಬೇಕಾದ್ರೆ 14 ಕೊಡಿ, 15 ಕೊಡಿ, ಸಾರಿ ಇನ್ನೂ ಇಬ್ಬರು ಎಕ್ಸ್ಟ್ರಾ ಬಂದ್ಬಿಟ್ರೆ ನಾನು ಏನು ಮಾಡಲಿ, ಹೆದರ್ಕೋಬೇಡಿ, ಕೊಡಿ. 13ಕ್ಕಿಂತ ಕಡಿಮೆ ಇರಬಾರ್ದು, ಇದು ಒಂದು ವಿಷಯ. ಎರಡನೇದು, ಚಿತ್ರಾನ್ನವೇ ಇರಬೇಕು, ಸಂಜೆಯ ನಂತರವೇ ಕೊಡಬೇಕು, ಅಂದರೆ ಕತ್ಲಾಗಬೇಕು. ಎಷ್ಟು ಟೈಮ್ ಕತ್ಲಾಗಲಿ. ಕಾಲಭೈರವ ಅಥವಾ ಶಿವನ ಆಲಯವೇ ಇರಬೇಕು, ಶನಿವಾರವೇ ಇರಬೇಕು. ಈ ರೀತಿ 21 ಶನಿವಾರಗಳು ನೀವು ಕೊಡ್ತಾ ಬರ್ತಾ ಹೋಗಿ ನೋಡಿ. ಅಷ್ಟಲಿವರೆಗೂ ನಾನೇನು ಕಾಯಬೇಕಂದ್ರೆ ಏನು ಬೇಕಾಗಿಲ್ಲ, ಅದ್ರ ಮುಂಚೆನೇ ಕೆಲಸ ಆಗುತ್ತೆ. ಬಟ್ ಕೆಲಸ ಆದ್ರ ಮೇಲೆ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ, 21 ಶನಿವಾರ ಕಂಟಿನ್ಯೂ ಇರಬೇಕು. ಆ 21 ಶನಿವಾರದ ಏನಿದೆಯೋ ಕ್ರಮ ಏನಿದೆಯೋ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ನೀವು ಮುಗಿಸ್ಬೇಕಾಗತ್ತೆ ಸ್ನೇಹಿತರೆ. ಒಂದು 3 ವಾರ ಮಾಡಿದೆ, ಅಥವಾ 4ನೇ ವಾರ ಮಾಡಿದೆ, ಅಥವಾ 10ನೇ ವಾರ ಮಾಡಿದೆ, ನನ್ನ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ. ನಾನು ಹಾಗೇ ಬಿಡಲ ಅಂದರೆ ಇಲ್ಲ, 21 ಮುಗಿಸಿ ಪ್ಲೀಸ್, ಅದೊಂದು ಮಾತ್ರ ಮಾಡಿ ನೀವು. ಸೊ ಇಷ್ಟರಲ್ಲಿ ನಿಮ್ಮ ಜೀವನದಲ್ಲಿ, ಬದುಕಲ್ಲಿ ಒಂದು ಪರಿವರ್ತನೆ ಬರುತ್ತೆ. ಎಷ್ಟು ಹಳೆಯದಾಗಿರೋ ಕೇಸ್ ಇದ್ದರೂ ಪರವಾಗಿಲ್ಲ, ಎಂಥ ಕೇಸ್ ಇದ್ದರೂ ಪರವಾಗಿಲ್ಲ. ಸರ್, ಇಂಥ ವಿಷಯಕ್ಕೆ ಕೇಸು ಅಂತಿದ್ರೆ ಪರಿಹಾರಗಳಿದೆಯಾ ಅಂದರೆ ಹೌದು, ಕೆಲವೊಂದು ಇಂಥ ವಿಷಯಕ್ಕೆ ಇಂಥದ್ದೇ ಪರಿಹಾರ ಅಂತ ಇರುತ್ತೆ ಕೇಸ್ಗಳಲ್ಲಿ. ಎಲ್ಲದಕ್ಕೂ ಕೋರ್ಟ್ ಕೇಸಿಗೆ ಒಂದೇ ಪರಿಹಾರ ಕೆಲಸ ಮಾಡಲ್ಲ, ಇದು ಮಾಡುತ್ತೆ. ಈ ಪರಿಹಾರವನ್ನು ಮಾಡಿ ನೋಡಿ. ಕೇಸ್ ಯಾವುದೇ ಇರಲಿ, ಅದು ಫ್ಯಾಮಿಲಿ ಕೋರ್ಟಲ್ಲಿ ನಡೀತಾ ಇರಲಿ, ಏನೇ ಇರಲಿ, ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ, ಕೇಸ್ ಯಾವುದೇ ಇರಲಿ ಅಂತ. ಸೊ ಯಾವುದೇ ಕೇಸ್ ಇದ್ರೂ ಸಹಿತ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ. ಒಟ್ಟಿನಲ್ಲಿ ಕೇಸು ಸಂಧಾನ ಆದರೂ ಅದರಿಂದ ಹೊರಗಡೆ ಬರ್ತೀರಾ. ಆದರೆ ಯಾವ ವ್ಯಕ್ತಿ ಕೇಸ್ ಹಾಕಿದಾರೋ, ಯಾರ ಹೆಸರಿನಲ್ಲಿ ಕೇಸ್ ಇದೆಯೋ, ದಯವಿಟ್ಟು ಅವರೇ ಪರಿಹಾರವನ್ನು ಮಾಡಿ ನೋಡಿ. ಖಂಡಿತವಾಗ್ಲೂ ಇಷ್ಟು ಜನರಿಗೆ ಒಳಿತಾಗಿದೆ ಈ ಒಂದು ಪರಿಹಾರದಿಂದ, ನಿಮಗೂ ಕೂಡ ಒಳಿತ ಆಗೇ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.